ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎನಿ ಟೈಮ್ ಎನಿವೇರ್ ಎನಿ ಹೌ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಹೀಗಿದೆ. ಸೊ ಈಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಅದು ರಫೇಲ್ ಬಗ್ಗೆ. ರೀಸೆಂಟ್ ಆಗಿ ಭಾರತ 26 ರಫೇಲ್ ಜೆಟ್ಗಳನ್ನ ಆರ್ಡರ್ ಮಾಡಿದೆ. ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಹಿಂದೆ ತರಿಸ್ಕೊಂಡಿದ್ದ ರಫೇಲ್ ಯುದ್ಧ ವಿಮಾನದ ಬಗ್ಗೆ. ಭಾರತಕ್ಕೆ ಯುದ್ಧದ ಸಮಯದಲ್ಲಿ ರಫೇಲ್ ಯುದ್ಧ ವಿಮಾನದ ಸೋರ್ಸ್ ಕೋಡ್ ತುಂಬಾನೇ ಅರ್ಜೆಂಟ್ ಆಗಿ ಬೇಕಾಗಿದೆ. ಆದ್ರೆ ಫ್ರಾನ್ಸ್ ಅದನ್ನ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ನಾನು ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗೋದು ಕಷ್ಟ. ಸೋರ್ಸ್ ಕೋಡ್ ಅಂದ್ರೆ ಏನು? ಅದನ್ನ ಫ್ರಾನ್ಸ್ ಯಾಕೆ ಕೊಡ್ತಾ ಇಲ್ಲ? ಕೊಡೋದೇ ಇದ್ರೆ ಭಾರತಕ್ಕೆ ಏನ್ ಸಮಸ್ಯೆ ಆಗುತ್ತೆ? ಇದೆಲ್ಲ ಗೊತ್ತಾಗ್ಬೇಕಾದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ಕೇಳಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಭಾರತ ಫ್ರಾನ್ಸ್ ಬಳಿ ಸೋರ್ಸ್ ಕೋಡ್ ಅನ್ನ ಕೇಳ್ತಾ ಇದೆ. ಹಾಗಾದ್ರೆ ಈ ಸೋರ್ಸ್ ಕೋಡ್ ಅಂದ್ರೆ ಏನು? ಸೋರ್ಸ್ ಕೋಡ್ ನ ನಿಜವಾದ ಅರ್ಥ ಒರಿಜಿನಲ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಇದರ ಬಗ್ಗೆ ಸುಲಭವಾಗಿ ಹೇಳೋದಾದ್ರೆ, ಫೈಟರ್ ಜೆಟ್ ನಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಇದರ ಬಗ್ಗೆ ಡೀಟೇಲ್ ಆಗಿ ಈ ಸೋರ್ಸ್ ಕೋಡ್ ಅಲ್ಲಿ ಇರುತ್ತೆ. ಈ ಸೋರ್ಸ್ ಕೋಡ್ ಸಿಕ್ಕ ನಂತರ ಮಾತ್ರ ನಾವು ಫೈಟರ್ ಜೆಟ್ ನ ಎಲೆಕ್ಟ್ರಾನಿಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬಹುದು. ಹಾಗೆ ಅದರಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕಾದ್ರೆ ಮಾಡಬಹುದು. ಈ ಸೋರ್ಸ್ ಕೋಡ್ ಇಲ್ಲದೆ ನಾವು ನಮ್ಗೆ ಬೇಕಾದ ಹಾಗೆ ಮಾಡಿಫೈ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ಫೈರ್ ಕಂಟ್ರೋಲ್ ಅನ್ನ ಮ್ಯಾನೇಜ್ ಮಾಡ್ಬೇಕಾದ್ರೆ, ಅಂದ್ರೆ ಭಾರತ ತನ್ನ ಹೊಸ ಮಿಸೈಲ್ಗಳನ್ನ ರಫೇಲ್ ಫೈಟರ್ ಜೆಟ್ಗೆ ಫಿಕ್ಸ್ ಮಾಡ್ಬೇಕಾದ್ರೆ ಈ ಸೋರ್ಸ್ ಕೋಡ್ ಬೇಕಾಗುತ್ತೆ. ಹಾಗೂ ಈ ರಫೇಲ್ ಫೈಟರ್ ಜೆಟ್ ನಲ್ಲಿ ಇರುವ ಮಿಸೈಲ್ ಟಾರ್ಗೆಟ್ಗೆ ಲಾಕ್ ಮಾಡುವ ಸಿಸ್ಟಮ್ ನಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕಾದ್ರೆ ಈ ಸೋರ್ಸ್ ಕೋಡ್ ಬೇಕೇ ಬೇಕು. ಈ ಸೋರ್ಸ್ ಕೋಡ್ ಇಲ್ಲದೆ ರಫೇಲ್ ಫೈಟರ್ ಜೆಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡುವ ಹಾಗಿಲ್ಲ. ಅದಲ್ಲದೆ ನ್ಯಾವಿಗೇಷನ್ ಹಾಗೂ GPS ಗಳನ್ನ ಬದಲಾಯಿಸಬೇಕಾದ್ರೆ ಅಥವಾ ಕಂಟ್ರೋಲ್ ಮಾಡಬೇಕಾದ್ರೆ ಸೋರ್ಸ್ ಕೋಡ್ ಬೇಕೇ ಬೇಕು. ಹಾಗೂ ಕಮ್ಯುನಿಕೇಶನ್ ಡಿವೈಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಈ ಸೋರ್ಸ್ ಕೋಡ್ ನ ಅವಶ್ಯಕತೆ ಇದೆ. ಈ ಸೋರ್ಸ್ ಕೋಡ್ ಬಗ್ಗೆ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, ಈ ಸೋರ್ಸ್ ಕೋಡ್ ಇಲ್ಲದೆ ರಫೇಲ್ ಫೈಟರ್ ಜೆಟ್ ಅನ್ನ ಮಾಡಿಫೈಡ್ ಮಾಡೋಕೆ ಆಗೋದೇ ಇಲ್ಲ. ಈಗಾಗಲೇ ರಫೇಲ್ ಫೈಟರ್ ಜೆಟ್ ಒಳಗೆ ವೆಪನ್ಸ್ ಗಳನ್ನ ಫ್ರಾನ್ಸ್ ಸೆಟ್ ಮಾಡಿದೆ. ಯಾಕಂದ್ರೆ ಇದು ಫ್ರಾನ್ಸ್ ಮಾಡಿದ ಫೈಟರ್ ಜೆಟ್. ನಾರ್ಮಲ್ ಆಗಿ ನಾವು ಅದೇ ಮಿಸೈಲ್ ಗಳನ್ನ ಯುದ್ಧದಲ್ಲಿ ಬಳಸಬಹುದು. ಭಾರತ ಎಲ್ಲದರಲ್ಲೂ ಹೊಸ ಮಿಸೈಲ್ ಅನ್ನ ಜೋಡಿಸಬೇಕಾದ್ರೆ ಅದನ್ನು ನಾವು ಸ್ವತಂತ್ರವಾಗಿ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ನಾವು ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗ್ಲೇಬೇಕಾಗುತ್ತೆ. ಈಗ ಪ್ರಶ್ನೆ ಏನಂದ್ರೆ, ಭಾರತ ಈ ಸೋರ್ಸ್ ಕೋಡ್ ಅನ್ನ ಯಾಕೆ ಕೇಳ್ತಾ ಇದೆ? ಯಾಕಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವಾಗ ಬೇಕಾದ್ರೂ ಯುದ್ಧ ಆರಂಭವಾಗಬಹುದು. ಎಲ್ಲಾದ್ರೂ ಪಾಕಿಸ್ತಾನದ ಜೊತೆಗೆ ಯುದ್ಧ ಆರಂಭವಾದ್ರೆ ಚೀನಾ ಕೂಡ ಭಾರತದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇರುತ್ತೆ. ಇಂಥ ಟೈಮ್ ನಲ್ಲಿ ರಫೇಲ್ ಫೈಟರ್ ಜೆಟ್ಗೆ ಭಾರತದ ಹೊಸ ಮಿಸೈಲ್ ಆದ ಅಸ್ತ್ರ MK2 ಹಾಗೂ ಹೊಸ ರೆಡಾರ್ ಸಿಸ್ಟಮ್ ಆದ ರುದ್ರಂ ಆಂಟಿ ರೆಡಾರ್ ಅನ್ನ ಅಳವಡಿಸಬೇಕಾಗಬಹುದು. ಆದ್ರೆ ಈ ಸೋರ್ಸ್ ಕೋಡ್ ಇಲ್ಲದೆ ಇದ್ದಲ್ಲಿ ನಮ್ಮಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡ್ಬೇಕಂದ್ರೆ ನಾವು ಫ್ರಾನ್ಸ್ ಹತ್ರ ಹೋಗ್ಲೇಬೇಕು. ಅವರ ಮೇಲೆ ಡಿಪೆಂಡ್ ಆಗ್ಲೇಬೇಕಿದೆ. ಇನ್ನೊಂದು ಡೌಟ್ ಏನಂದ್ರೆ, ಇಂತಹ ಯುದ್ಧದ ಸಮಯದಲ್ಲಿ ನಮ್ಗೆ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡಿಯೇ ಮಾಡ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಡೌಟ್ ಯಾಕೆ ಬಂತು ಅಂದ್ರೆ, 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕ ನಮ್ಮ ಯುದ್ಧ ವಿಮಾನದ ಬಿಡಿ ಭಾಗಗಳನ್ನು ಕೊಡಲು ನಿರ್ಬಂಧಿಸಿತ್ತು. ಅದರಿಂದ ಭಾರತಕ್ಕೆ ತೊಂದರೆ ಆಗಿತ್ತು. ಬರೀ ಅಮೆರಿಕ ಅಷ್ಟೇ ಅಲ್ಲ, 1971ರ ವಾರ್ ಆದಾಗ UK ಕೂಡ ಭಾರತಕ್ಕೆ ಬಿಡಿ ಭಾಗಗಳನ್ನು ಕೊಡಲು ನಿರಾಕರಿಸಿತ್ತು. ಅದಕ್ಕೋಸ್ಕರ ಈಗ ವೆಸ್ಟರ್ನ್ ಕಂಟ್ರೀಸ್ ಹಾಗೂ ಅಮೆರಿಕ ಭಾರತಕ್ಕೆ ಬೆಂಬಲವನ್ನ ಕೊಡುತ್ತಾ ಅನ್ನುವ ಪ್ರಶ್ನೆ ಇದೆ. ಬಟ್ ಆತರ ಎಂತ ಖಂಡಿತ ಏನೂ ಆಗೋದಿಲ್ಲ. ಈಗಾಗಲೇ ಟರ್ಕಿ ಪಾಕಿಸ್ತಾನಕ್ಕೆ
ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾದ ಕೂಡಲೇ ಗ್ರೀಕ್ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಆದ್ರೂ ಡೌಟ್, ಈಗ ಎಲ್ಲಾ ದೇಶಗಳು ಮೀಡಿಯಾದ ಮುಂದೆ ಬಂದು ಪಹಲ್ಗಾಮ್ ಬಗ್ಗೆ ಖಂಡಿಸ್ತಾ ಇದ್ದಾರೆ ಹಾಗೂ ಭಾರತಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಯುದ್ಧ ಅಂತ ಬಂದಾಗ ಭಾರತದ ಬೆಂಬಲಕ್ಕೆ ನಿಲ್ತಾರ? ಭಾರತಕ್ಕೆ ರಫೇಲ್ ನಲ್ಲಿ ಚೇಂಜಸ್ ಮಾಡ್ಬೇಕಾದ್ರೆ ಫ್ರಾನ್ಸ್ ಸಹಾಯ ಮಾಡುತ್ತಾ ಇಲ್ವಾ ಅನ್ನೋದು. ಅದಕ್ಕೋಸ್ಕರ ಯುದ್ಧ ಶುರುವಾಗೋಕ್ಕಿಂತ ಮುಂಚೆನೆ ಈ ಸೋರ್ಸ್ ಕೋಡ್ ಇರ್ಲಿ ಅಂತ ಭಾರತ ಕೇಳ್ತಾ ಇದೆ. ಯುದ್ಧದ ಸಮಯದಲ್ಲಿ ನಾವು ಸೋರ್ಸ್ ಕೋಡ್ ಅಂತ ಕೇಳ್ತಾ ಕೂತ್ರೆ ಯುದ್ಧದಲ್ಲಿ ನಾವು ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತೆ. ಆದ್ರೆ ಅದನ್ನ ಕೊಡೋದಕ್ಕೆ ಫ್ರಾನ್ಸ್ ಹಿಂದೇಟು ಆಗ್ತಾ ಇರೋದು ಯಾಕೆ? ರಫೇಲ್ ಸೋರ್ಸ್ ಕೋಡ್ ನಲ್ಲಿ ಹೈಲಿ ಕ್ಲಾಸಿಫೈಡ್ ಟೆಕ್ ಇದೆ ಹಾಗೂ ಭಾರತ ಏನಾದ್ರೂ ಆಕಸ್ಮಿಕವಾಗಿ ಅಥವಾ ಪರೋಕ್ಷವಾಗಿ ಇದನ್ನ ಎಕ್ಸ್ಪೋಸ್ ಮಾಡಿದ್ರೆ ಅನ್ನುವ ಭಯ. ಇದಲ್ಲದೆ ಸೋರ್ಸ್ ಕೋಡ್ ಫ್ರಾನ್ಸ್ ಹತ್ರ ಮಾತ್ರ ಇದ್ರೆ ಭಾರತಕ್ಕೆ ಆ ಫೈಟರ್ ಜೆಟ್ ನಲ್ಲಿ ಬದಲಾವಣೆ ಅಥವಾ ಅಪ್ಡೇಟ್ ಮಾಡಕ್ಕೆ ಇದ್ರೆ ನಾವು ಫ್ರಾನ್ಸ್ ಬಳಿ ಹೋಗ್ಬೇಕು. ಫ್ರಾನ್ಸ್ಗೆ ಇದರಿಂದ ಆದಾಯ ಕೂಡ ಆಗುತ್ತೆ. ಒಟ್ಟಾರೆ ಫ್ರಾನ್ಸ್ ಭಾರತದ ಜೊತೆಗೆ ಒಳ್ಳೆ ರೀತಿಯ ಸಂಬಂಧವನ್ನ ಉಳಿಸಿಕೊಳ್ಳಲು ಬಯಸ್ತಾ ಇದೆ. ಅದಲ್ಲದೆ ತನ್ನ ಡಿಫೆನ್ಸ್ ಸೀಕ್ರೆಟ್ ಅನ್ನ ಕೂಡ ರಹಸ್ಯವಾಗಿ ಇಟ್ಕೊಳ್ಳಲು ಬಯಸುತ್ತೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ನೀವು ನೋಡಿರಬಹುದು, ಭಾರತ ಹಾಗೂ ಫ್ರಾನ್ಸ್ ನಡುವೆ ನಡೆದ 63,000 ಕೋಟಿ ರೂಪಾಯಿಯ 26 ರಫೇಲ್ ಯುದ್ಧ ವಿಮಾನದ ಒಪ್ಪಂದ ಅಂತಿಮವಾಗಿದೆ. ಈ 26 ರಫೇಲ್ ಫೈಟರ್ ಜೆಟ್ಸ್ ಗಳನ್ನ ನೇವಿಗೋಸ್ಕರ ಖರೀದಿ ಮಾಡಲಾಗಿದೆ. ಈಗ ಪ್ರಶ್ನೆ ಏನಂದ್ರೆ, ಭಾರತಕ್ಕೆ ಈ ಸೋರ್ಸ್ ಕೋಡ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಪರಿಸ್ಥಿತಿ ಹೇಗೆ? ಭಾರತ ಏನಾದ್ರೂ ಬದಲಾವಣೆ ಮಾಡ್ಬೇಕಾದ್ರೆ ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು. ಅದಲ್ಲದೆ ಯುದ್ಧದ ಸಂದರ್ಭದಲ್ಲಿ ರಫೇಲ್ ನಲ್ಲಿ ಯಾವ್ದಾದ್ರೆ ಟೆಕ್ನಿಕಲ್ ಫಾಲ್ಟ್ ಬಂದ್ರೆ ಹಾಗೂ ಭಾರತದಲ್ಲಿ ಯಾವುದೇ ಫ್ರೆಂಚ್ ಟೆಕ್ನಿಷಿಯನ್ ಇಲ್ಲ ಅಂತಹ ಸಂದರ್ಭದಲ್ಲಿ ಫೈಟರ್ ಜೆಟ್ ಅನ್ನ ನೆಲಕ್ಕೆ ಇಳಿಸ್ಬೇಕಾಗತ್ತೆ. ಫೈಟರ್ ಜೆಟ್ ಅನ್ನ ಯುದ್ಧದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಖರೀದಿ ಮಾಡಿದ ಪ್ರಯೋಜನ ಏನು? ಹಾಗಾದ್ರೆ ಭಾರತಕ್ಕೆ ಈಗ ರಫೇಲ್ ನಲ್ಲಿ ಏನೇನು ಬದಲಾವಣೆ ಮಾಡ್ಬೇಕಾಗಬಹುದು? ಮೊದಲನೇದಾಗಿ ಮಿಷನ್ ಕಂಪ್ಯೂಟರ್ ಆಕ್ಸೆಸ್ ಸಾಫ್ಟ್ವೇರ್ ಗಳನ್ನ ಅಭಿವೃದ್ಧಿ ಮಾಡಬಹುದು. ಎರಡನೇದಾಗಿ ಫೈರ್ ಕಂಟ್ರೋಲ್ ಸಿಸ್ಟಮ್, ಯಾಕಂದ್ರೆ ಭಾರತದ ಅಸ್ತ್ರ ರುದ್ರಂ ಮಿಸೈಲ್ಸ್ ಗಳನ್ನ ಅಳವಡಿಸಬಹುದು. ಮೂರನೇದಾಗಿ ಸ್ಪೆಕ್ಟ್ರಾ EW ಕಸ್ಟಮೈಸೇಷನ್, ಶತ್ರುಗಳ ಜಾಮಿಂಗ್ ಅನ್ನ ತಕ್ಷಣ ಎದುರಿಸಲು. ನಾಲ್ಕನೇದಾಗಿ ಐಡೆಂಟಿಟಿ ಫ್ರೆಂಡ್ ಅಥವಾ ಪೋಯೆ. ಇದರ ಅರ್ಥ ಏನಂದ್ರೆ ಎದುರು ಯುದ್ಧದ ವಿಮಾನ ಭಾರತದ ಅಥವಾ ಶತ್ರುವಿನದ ಅಂತ ಗೊತ್ತಾಗೋದಕ್ಕೆ ಇದು ಬೇಕಾಗುತ್ತೆ. ಪಾಕಿಸ್ತಾನದಲ್ಲಿರುವ ಅಮೆರಿಕದ F-16 ಯುದ್ಧದ ವಿಮಾನ ಸಂಪೂರ್ಣವಾಗಿ ಅಮೆರಿಕಕ್ಕೆ ಅವಲಂಬಿತವಾಗಿದೆ. ಅಮೆರಿಕ ಯಾವುದೇ ಆಕ್ಸೆಸ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿಲ್ಲ ಹಾಗೂ ಚೈನಾ ತನ್ನ JF-17 ಯುದ್ಧ ವಿಮಾನದ ಲಿಮಿಟೆಡ್ ಆಕ್ಸೆಸ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಹಾಗೆ ಭಾರತದ ಬಗ್ಗೆ ಮಾತಾಡೋದಾದ್ರೆ ಭಾರತ ರಷ್ಯಾದ ಸುಕೋಯಿ 30 MKI ಫೈಟರ್ ಜೆಟ್ ಅನ್ನ ಖರೀದಿಸಿದೆ. ಆದ್ರೆ ಭಾರತಕ್ಕೆ ಸಂಪೂರ್ಣವಾದ ಆಕ್ಸೆಸ್ ಅನ್ನ ಕೊಟ್ಟಿಲ್ಲ. ಭಾರತಕ್ಕೆ ಕೂಡ ಲಿಮಿಟೆಡ್ ಆಕ್ಸೆಸ್ ಅನ್ನ ಕೊಟ್ಟಿದೆ. ಇದರಲ್ಲಿ ಒಂದು ವಿಶೇಷ ಏನಂದ್ರೆ ರಷ್ಯಾದ ಸುಕೋಯಿ 30 MKI ಫೈಟರ್ ಜೆಟ್ ನಲ್ಲಿ ಇಸ್ರಾಯೇಲ್ನ ರೆಡಾರ್ ಅನ್ನ ಯೂಸ್ ಮಾಡಲಾಗಿದೆ ಹಾಗೂ ಭಾರತದ ಮಿಸೈಲ್ ಗಳನ್ನ ಯೂಸ್ ಮಾಡಲಾಗಿದೆ. ಸೊ ಈಗ ಫ್ರಾನ್ಸ್ ಭಾರತಕ್ಕೆ ತನ್ನ ಸೋರ್ಸ್ ಕೋಡ್ ಅನ್ನ ಯಾವಾಗ ಕೊಡುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.